ನಮಸ್ಕಾರ ಸಿನಿಮಾಗೆ ನಾನು ನಿಮ್ಮ ಶಿವಮೊಗ್ಗ ಷಡಕ್ಷರಿ. ಇವತ್ತು ನಾನು ಬಂದಿರತಕ್ಕಂಥದ್ದು ನನ್ನ ಮಲೆನಾಡು ಮುತ್ತಿನಗಳ ಸೀರೀಸ್ನಲ್ಲಿ ನಾನು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಅಂದರೆ ಕನ್ನಡದ ಶಾಲನ್ನು ಶಿವಮೊಗ್ಗದ ಸಾಧಕರಿಗೆ ಒದಗಿಸ್ತಾ ಬರ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಇವತ್ತು ಬಂದಿರೋದು ಎಲ್ಲಿ ಗೊತ್ತಾ? ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಸಾಧಕರು ಕಂಡ್ರಿ ಶಿವಮೊಗ್ಗದಲ್ಲಿ. ತಿಪ್ಪೇಸ್ವಾಮಿ ಸರ್ ಅಥವಾ ವಾಲೆರಾಜು ಸರ್ ಅಂತಾರೆ, ಆಂಬುಲೆನ್ಸ್ ರಾಜು ಸರ್ ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ, ಎಲ್ಲೇ ಅಪಘಾತವಾದರೂ ಶಿವಮೊಗ್ಗದಲ್ಲಿ ಈ ಅನಾಥ ಹೆಣಗಳಾಗ್ತವಲ್ಲ, ಅನಾಥ ಹೆಣಗಳಿಗೆ ಮುಕ್ತಿಯನ್ನು ತೋರಿಸ್ತಾರೆ. ಅಂದರೆ ಅದನ್ನು ಸ್ಮಶಾನಕ್ಕೆ ತಗೊಂಡೋಗಿ ಅದನ್ನು ದಹನ ಅಥವಾ ಸಂಸ್ಕಾರವನ್ನು ಮಾಡಿ ಬರ್ತಾರೆ ಆಂಬುಲೆನ್ಸ್ ರಾಜು ಸರ್. ನಿಜವಾಗ್ಲೂ ಇದೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯ. ಕೆಲವೊಂದು ಹೆಣಗಳು ಬಹಳ ಒಂದು ಸ್ಥಿತಿಯಲ್ಲಿರ್ತವೆ, ಒಂದು ಕೊಳೆತ ಸ್ಥಿತಿಯಲ್ಲಿರ್ತವೆ. ಅಂಥ ಸ್ಥಿತಿಯಲ್ಲಿ ಯಾವುದು ಅಂಜಿಕೆ ಪಟ್ಕೊಳ್ಳದೆ, ಅಸಹ್ಯ ಪಟ್ಕೊಳ್ಳದೆ ಇವರೊಬ್ಬರೇ ಹೋಗಿ ಅದನ್ನು ತೊಗೊಂಬಂದು ಅದನ್ನು ಮೂಟೆ ಕಟ್ಟಿ ಅದನ್ನು ಸ್ಮಶಾನಕ್ಕೆ ತಗೊಂಡೋಗಿ ಅದನ್ನು ದಹನ ಸಂಸ್ಕಾರವನ್ನು ಮಾಡ್ತಾರೆ. ನಿಜವಾಗಲೂ ಯಾವುದೇ ಒಂದು ಅಪಘಾತವಾದಾಗ ಆಂಬುಲೆನ್ಸ್ ರಾಜು ಸರ್ ಶಿವಮೊಗ್ಗದಲ್ಲಿ ನೆನಪಿಗೆ ಬರ್ತಾರೆ. ನಿಜವಾಗಲೂ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಹಲವಾರು ವರ್ಷಗಳಿಂದ ರಾಜು ಸರ್ ಒಂದು ನಿಷ್ಕಲ್ಮಶ ಮನಸ್ಸಿಂದ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಗೆ ನಾನು ಈ ಒಂದು ಕನ್ನಡದ ಶಾಲೆನ ಒದಗಿಸ್ತಿರೋದು ನನ್ನ ಒಂದು ಜೀವನದ ಸಾರ್ಥಕವಾದ ಕ್ಷಣ ಅಂತ ಅನ್ಕೋತೀನಿ. ಈ ಒಂದು ಸಾರ್ಥಕವಾದ ಕ್ಷಣವನ್ನು ದೇವರು ನನಗೆ ದಯಪಾಲಿಸಿದೆ. ನಿಜವಾಗ್ಲೂ ಇದೊಂದು ಅದ್ಭುತವಾಗಿರ್ತಕ್ಕಂಥ ಕ್ಷಣ ನನ್ನ ಜೀವನದಲ್ಲಿ.